ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸುಮಾರು ದಿನ ಆಗಿದೆ ನಾನು ವಿಡಿಯೋ ಹಾಕ್ದಲೇ. ಯಾಕೆ ಹಾಕಿಲ್ಲ ಏನು ಎಂತ ಅಂತ ಹೇಳ್ತೀನಿ. ನಾವು ಸುಮಾರು ದಿನದಿಂದ ವೀಡಿಯೋನೂ ಹಾಕೋಕ್ಕಾಗಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವೀಡಿಯೋನ ಹಾಕೋಕ್ಕಾಗಿಲ್ಲ. ಕಂಟಿನ್ಯೂಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಏನು ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಅಮ್ಮನ ಮನೆಯಲ್ಲಿ ಹಬ್ಬ ಇದೆ ಅಂತ ನಾವು ದಾವಣಗೆರೆಗೆ ಹೊರಟಿದ್ವಿ ನಾವು. ಅಂದರೆ ಇದು ಹಬ್ಬದ್ದು ಲಾಗನ್ನ ನಾನು ಇವತ್ತು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನನ್ನ ಮಗ ಸ್ಕೂಲಿಗೆ ಹೋಗೋದ್ರಿಂದ ಇಲ್ಲ ನನಗೆ ಟೈಮ್ ಸಿಗ್ತಿರ್ಲಿಲ್ವೋ ಇಲ್ಲ ಬೇಡ ಅಂತ ಬಿಟ್ಟಿದ್ನೋ ಒಂದು ಗೊತ್ತಿಲ್ಲ, ಇವತ್ತು ವೀಡಿಯೋನ ಹಾಕ್ತಾಯಿದ್ದೀನಿ. ಹಬ್ಬ ಇರೋದ್ರಿಂದ, ನಾಗರ ಪಂಚಮಿ ಇರೋದ್ರಿಂದ ದಾವಣಗೆರೆಗೆ ಹೋಗಿದ್ವಿ ನಾವು. ಹೋಗ್ತಾ ಆಗಲೇ ನಾವು ಹೊರಟಿದ್ದೆ ಇಲ್ಲಿಂದ 12 ಗಂಟೆ 1 ಗಂಟೆನೋ ಆಗಿತ್ತು. ಅಲ್ಲಿಗೆ ಹೋಗೋಷ್ಟರಲ್ಲಿ 3:30 ಆ ಥರ ಆಗಿತ್ತು. ನಮ್ಮಮ್ಮ ಅಡುಗೆ ಮಾಡ್ತೀನಿ ಇಲ್ಲಿಗೆ ಬನ್ನಿ ಊಟ ಮಾಡೋಕ್ಕೆ ಅಂತ ಹೇಳಿದ್ರು. ಪಾಪ ಅವರು ದಾವಣಗೆರೆಗೆ ಬಂದು ಏನೇನು ಬೇಕು ಅಂದರೆ ಗ್ರೋಸರಿ ಎಲ್ಲ ತೊಗೊಂಡು ಹೋಗಿ ಸ್ವಲ್ಪ ಸುಸ್ತಾಗಿರ್ತಾರೆ ಅಂತ ನಾವು ಅವ್ರಿಗೆ ಇನ್ನೇನು ಅಡುಗೆ ಮಾಡೋಕ್ಕೆ ಹೇಳೋದು ಅಂತ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ದಾವಣಗೆರೆಯಲ್ಲಿ ಭಾನುವಾರ ಯಾವ ಹೋಟೆಲ್ ಕೂಡ ಓಪನ್ ಇರಲಿಲ್ಲ. ಅಂದರೆ ಎಲ್ಲಾದರೂ ಸ್ವಲ್ಪ ವೆಜ್ ತಿನ್ನೋಣ, ನಾರ್ಮಲಾಗಿ ನಾವು ಹೋದಾಗೆಲ್ಲ ಅಲ್ಲೊಂದು ಹೋಟ್ಲಿದೆ, ಆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಆ ಹೋಟ್ಲು ಕ್ಲೋಸ್ ಆಗಿತ್ತು. ಹಾಗಾಗಿ ಹುಡುಕಿದ್ವಿ ಎಲ್ಲೆಲ್ಲೂ ಓಪನೇ ಇಲ್ಲ. ಆಮೇಲೆ ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ, ಹೊಟ್ಟೆ ಶುಕ್ಕೊಂಡು ಹಾಗೆ ಹೋಗಬೇಕಾಗುತ್ತೆ ಅಂತ ವಿಧಿ ಇಲ್ದಲೇ ತಿಂದ್ವಿ. ಅದು ನನಗೆ ಟೇಸ್ಟ್ ಇಷ್ಟ ಆಗಿಲ್ಲ, ನಾನು ತಿಂದಿಲ್ಲ. ನಮ್ಮ ಮನೆಯವರು ಮತ್ತು ನನ್ನ ಮಗ ಚೆನ್ನಾಗಿ ತಿಂದರು. ಅವ್ರು ತಿಂದ್ರಲ್ಲ ಅಂತ ನನಗೆ ಖುಷಿ ಆಯಿತು. ಅವರು ಊಟ ಮಾಡ್ಕೊಂಡು ನಾವು ವಾಪಸ್ ಊರಿಗೆ ಹೊರಟ್ವಿ. ಹೇಳಬೇಕು ಅಂದರೆ ಹೋಟ್ಲು ಇಷ್ಟು ಚೆನ್ನಾಗಿದೆ, 3 ಸ್ಟಾರ್ ಹೋಟೆಲ್. ಬಟ್ ಟೇಸ್ಟ್ ವೈಸ್ ಏನು ನನಗಿಷ್ಟ ಆಗಿಲ್ಲ. ಅದು ಅವರು ನಾರ್ಮಲಾಗಿ ತಿಂದು ರೂಢಿ ಇರೋರಿಗೆ ಟೇಸ್ಟ್ ಎಲ್ಲ ಇಷ್ಟ ಆಗುತ್ತೆ. ಬಟ್ ನಾವು ಅಪರೂಪಕ್ಕೆ ಈ ಥರ ಡಿಫ್ರೆಂಟಾಗಿ ಟೇಸ್ಟ್ ಮಾಡೋರಿಗೆ ನಮ್ಮ ರೋಡ್ ಸೈಡಲ್ಲಿ ಇದು ಎಗ್ ರೈಸು ಮತ್ತು ಕಬಾಬು, ಬಿರಿಯಾನಿ ಆ ಥರ ಎಲ್ಲ ಮಾಡ್ತಾರಲ್ವ, ಅದ್ರ ಮುಂದೆ ಇದು ಯಾವುದೂ ಇಲ್ಲ ಅಂತ ಅನಿಸ್ಬಿಡ್ತು. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಅದಕ್ಕೆ ಹೇಳೋದು ನಾನು ಯಾಕೆ ಕರ್ಕೊಂಬರಲ್ಲ ಅಂತ. ಸುಮ್ಮನೆ ವೇಸ್ಟ್ ಮಾಡ್ತೀಯಾ, ನಿನಗೆ ಇಲ್ಲಿಂದೆಲ್ಲ ಟೇಸ್ಟ್ ಇಷ್ಟ ಆಗಲ್ಲ ಅಂತ ಕರ್ಕೊಂಬರಲ್ಲ ನಾನು ಅಂತ ಹೇಳ್ತಾಯಿದ್ರು. ಅಪ್ಪ ಮಗ ಚೆನ್ನಾಗಿ ತಿಂದರು. ಅಂದರೆ ಅವರು 2 ಬಿರಿಯಾನಿನೇ ಹೇಳಿದರು, ಚಿಕನ್ ಬಿರಿಯಾನಿ 2 ಬಿರಿಯಾನಿನ ಹೇಳಿದರು. ಬಟ್ ಪಾಪ ಅವರು 1 ಬಿರಿಯಾನಿನ ತೊಗೊಂಬಂದರು. ಫಸ್ಟು ನಮ್ಮ ಟೇಸ್ಟ್ ನೋಡಿ ಆಮೇಲೆ ಅವ್ರು ತಿಂತಾರೋ ಇಲ್ಲೋ ಅಂತ ಅಂದ್ಕೊಂಡು ಪಾಪ ಒಂದೇ ಬಿರಿಯಾನಿ ತೊಗೊಂಬಂದಿದ್ರು ಅನಿಸುತ್ತೆ. ಅಲ್ಲಿಂದ ಊಟ ಮಾಡ್ಕೊಂಡು ನಾವು ಮತ್ತೆ ನಮ್ಮ ಮನೆಗೆ ಹೊರಟ್ವಿ. ಇದು 2-3 ದಿನದ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ. ಹೊರಟು ಅವತ್ತು ಬಂದಿದ ತಕ್ಷಣ ಆಗಲೇ ಸಂಜೆ ಆಗಿತ್ತು ಆಲ್ರೆಡಿ. ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಅವರಿಗೆಲ್ಲ ಕರ್ಕೊಂಬಂದು ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮಾರನೇ ದಿನ ಹಬ್ಬ ಇರೋದ್ರಿಂದ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿ ಆಗೋಷ್ಟರಲ್ಲಿ ಸುಮಾರು ಟೈಮ್ ಆಗಿತ್ತು. ಹಾಲು ಬಿಡೋಕ್ಕೆ ಬಂದ್ವಿ ನಾವು. ಇಲ್ಲಿ ಅಂದರೆ ನಾವು ಸಿಟಿಲೆಲ್ಲ ನಾಗರಕಟ್ಟೆಗೆ ಇಲ್ಲ ದೇವಸ್ಥಾನದ ಹತ್ರ ನಾಗರಕಟ್ಟೆ ಇದ್ದರೆ ಆ ಥರ ಎಲ್ಲ ಹಾಲು ಬಿಡ್ತೀವಿ. ಬಟ್ ಹಳ್ಳಿ ಕಡೆ ಎಲ್ಲ ಹುತ್ತಕ್ಕೆ ಹಾಲು ಬಿಡ್ತಾರೆ. ಈ ಥರ ಬೈಲಲ್ಲಿ ಎಲ್ಲಾದರೂ ಹುತ್ತ ಇದ್ದರೆ ಅಥವಾ ಎಲ್ಲಾದರೂ ಮನೆ ಪಕ್ಕದಲ್ಲಿ ಅಂತ ಆ ಥರ ಏನಾದರೂ ಹುತ್ತ ಇದ್ದರೆ ಅಲ್ಲಿ ಹಾಲು ಬಿಡ್ತಾರೆ. ನಾವು ಹಾಲು ಬಿಡೋಣ ಅಂತ ಬಂದ್ವಿ. ನನ್ನ ತಂಗಿನೇ ಎಲ್ಲ ಪ್ರಿಪ್ರೇಷನ್. ಅವಳು ನಮ್ಮಮ್ಮನ ಮನೆಗೆ ಹೋದರೆ ಅವಳದೇ ಎಲ್ಲ ಆ ಪೂಜೆ ಗೀಜೆ ಎಲ್ಲ, ನಾವು ಮಾಡೋಕ್ಕೆ ಹೋಗಲ್ಲ. ಅವಳು ಅಲ್ಲಿ ಅವ್ರ ಮನೇಲಿ ಏನಂದರೆ ಹೆಣ್ಮಕ್ಳು ಪೂಜೆ ಮಾಡೋಂಗಿಲ್ಲ. ಬರೀ ಅವ್ರ ಮನೇಲಿ ಆಂಜನೇಯ ಅವ್ರ ಮನೆ ದೇವರಾಗಿರೋದ್ರಿಂದ ಹೆಣ್ಮಕ್ಳು ಪೂಜೆ ಮಾಡೋಂಗಿಲ್ಲ ಅವ್ರ ಮನೆಯಲ್ಲಿ. ಅಂದರೆ ಅವ್ರ ನನ್ನ ತಂಗಿ ಯಜಮಾನ್ರು ಮತ್ತು ಅವ್ರ ಮೈದನ ಅವರೇ ಅವ್ರ ಮಾವರೆಲ್ಲ ಪೂಜೆ ಮಾಡ್ತಾರೆ.
ಇವಳು ಹಾಗಾಗಿ ನಾನು ಇಲ್ಲಿಗೆ ಬಂದಾಗಾದರೂ ನಾನು ಪೂಜೆ ಮಾಡ್ತೀನಿ ಅಂತ ಅವಳು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಅವಳೇ ಪೂಜೆ ಮಾಡ್ತಾಯಿದ್ಲು. ನಾವು ಸುಮ್ಮನೆ ನಿಂತ್ಕೊಂಡು ಅದು ಮಾಡು ಇದು ಮಾಡು ಅಂತ ನಮ್ಮಮ್ಮ ನಮ್ಮಕ್ಕ ಹೇಳ್ಕೊಡ್ತಾಯಿದ್ರು. ನನ್ನ ಮಗ ಒಂದು ಕಡೆ ಕಿತಾಪತಿ ಮಾಡ್ತಾಯಿದ್ದ. ಅವನಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಅಮ್ಮ ಬಾ ಇಲ್ಲಿ, ಅಮ್ಮ ಬಾ ಇಲ್ಲಿ ಅಂತ ಕರೀತಾ ಇದ್ದ. ಊರಿಗೆ ಹೋಗಿದ್ದು ತುಂಬಾ ಖುಷಿ ಆಯಿತು. ಈ ನಮ್ಮೂರು ಏನಂತ ಈ ಬೇಸಿಗೆಯಲ್ಲಿ ಅಷ್ಟು ಚೆಂದ ಅನಿಸಲ್ಲ ನಮ್ಮೂರು. ಮಳೆಗಾಲದಲ್ಲಿ ಸ್ವಲ್ಪ ವಾತಾವರಣ ಎಲ್ಲ ತಂಪು ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರೂ ಹಸಿರು ಆ ಥರ ಎಲ್ಲ ಕಾಣಿಸುತ್ತೆ. ಆದರೆ ಬೇಸಿಗೆಯಲ್ಲಿ ಹೋಗ್ಬಿಟ್ರೆ ತುಂಬಾ ಹೀಟು, ಆ ಕಡೆ ಇರೋಕ್ಕಾಗಲ್ಲ. ನಾವು ಹೋದರೆ 1 ದಿನ ಇಲ್ಲ 2 ದಿನಕ್ಕೆ ಓಡಿ ಬಂದುಬಿಡ್ತೀನಿ. ಅಷ್ಟು ಪರದಾಡಬೇಕು ಅಲ್ಲಿ, ಅಷ್ಟೊಂದು ಬಿಸಿಲಿರುತ್ತೆ. ಫೈನಲಿ ಊರಿಗೆ ಹೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಊರಲ್ಲಿ. ಮುಂದೆ ಹೇಳ್ತೀನಿ ಏನೇನು ಮಾಡಿದ್ವಿ, ಏನೇನು ಕಿತಾಪತಿ ಮಾಡಿದ್ವಿ ಅಂತೆಲ್ಲ. ನಾನು, ನನ್ನ ತಂಗಿ, ನಮ್ಮ ಅಕ್ಕ ಎಲ್ಲ ಹಾಲು ಬಿಟ್ಟಾಯಿತು. ನಮ್ಮ ಅಕ್ಕನ ಮಗ ಬಂದು ಹಾಲು ಬಿಡ್ತಿದ್ದಾನೆ. ನಾನು ಹಾಲು ಬಿಟ್ಟು ಪೂಜೆ ಮಾಡಿದ್ವಿ. ಆಮೇಲೆ ನಮ್ಮ ತಂಗಿ ಯಜಮಾನ್ರು ಹಾಲು ಬಿಟ್ಟು ಅವರು ಪೂಜೆ ಮಾಡ್ತಿದ್ದಾರೆ. ಫೈನಲಿ ನನ್ನ ಮಗ ಲಾಸ್ಟಿಗೆ ಬಂದು ಅವ್ನು ಹಾಲು ಬಿಡೋದು ಅಲ್ಲಿ ನೋಡಿ ಕೂತ್ಕೊಂಡು ಎಲ್ರಿಗೂ ಇದು ಮಾಡ್ತಿದ್ದಾನೆ. ನೀವು ಹಿಂಗೆ ಬಿಡಬೇಕು, ನೀವು ಹಿಂಗೆ ಬಿಡಬೇಕು ಅಂತ. ಇವಾಗಲಿಂದ ನಮ್ಮ ಮಗ ಅವನಿಗೆ ಎತ್ಕೊಳಕ್ಕೆ ಹೋಗ್ತಾನೆ, ಬಟ್ ಒಂದು ಪಂಚೆ ಉದುರು ಬಿಡುತ್ತೆ. ಎಲ್ಲರೂ ನಗಾಡ್ತಾಯಿದ್ರು, ಪಂಚೆನೇ ಉದುರೋಗ್ಬಿಡ್ತಲ್ಲ ನಿಂದು ಅಂತ. ಅವನು ಬಂದು ಹಾಲು ಬಿಡ್ತಾಯಿದ್ದ. ಹಾಲು ಬಿಟ್ಟು ಲೋಟನ ಬಿಸಾಕಕ್ಕೆ ರೆಡಿಯಾಗಿದ್ದ. ಅಷ್ಟರಲ್ಲಿ ಅಮ್ಮ ಆ ಲೋಟ ಇಸ್ಕೋ, ಆ ಲೋಟ ಬಿಸಾಕಿದ್ರು ಬಿಸಾಕ್ತೀನಿ ಅಂತ. ಆಮೇಲೆ ನಮ್ಮಮ್ಮ ನೀನು ಪಂಚೆ ಉದುರುತ್ತಾಯ್ತಲ್ಲ ಬಾ ಇಲ್ಲಿ ಕಟ್ತೀನಿ ಅಂತ ಇದು ಮಾಡಿದ್ರು. ಅಲ್ಲೆಲ್ಲ ಹಾಲು ಬಿಟ್ಟು ಬಂದು, ಅಂದರೆ ನಮ್ಮ ಮನೆ ಮುಂದ್ಗಡೆ ಈ ಥರ ಸೀತಾಫಲ ಮರ ಇದೆ. ಈ ಟೈಮಲ್ಲೇ ಅದು ಜಾಸ್ತಿ ಹಣ್ಣನ್ನು ಬಿಡೋದು. ಇದೇನು ಜೂನ್ ಜುಲೈ ಇದೆಯಲ್ಲ, ಇವಾಗ ಆವಾಗಿಂದ ಸ್ಟಾರ್ಟ್ ಆದರೆ ಒಂದು ಆಗಸ್ಟ್ ಸೆಪ್ಟೆಂಬರ್ವರೆಗೂ ಹಣ್ಣು ಆಗ್ತಾನೇ ಇರುತ್ತೆ. ನಮ್ಮಕ್ಕ ಅದಕ್ಕೆ ನಾನು ನಾಳೆ ಊರಿಗೆ ಹೋಗ್ತೀನಿ ಅಂತ ಹೇಳಿದೆ. ಹಾಗಾಗಿ ಅವಳು ಇದು ಏನು ತೋರಿಸ್ತಾ ಇದ್ದೀನಲ್ವ, ಇದಷ್ಟೇ ಅಲ್ಲ, ಒಂದು ಇನ್ನೂ ಸ್ವಲ್ಪ ಅದೇನು ಕಿತ್ತಿದ್ವಿ ಅದಕ್ಕಿಂತ 2ರಷ್ಟು ಕಿತ್ಕೊಂಡು ಹೋಗಿ ಇಟ್ಟು ಬಂದಿದ್ಲು. ಆಮೇಲೆ ಲಾಸ್ಟಿಗೆ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಅಕ್ಕನ ಮಗನ ಮರದ ಮೇಲೆ ಹತ್ತಿಸಿ ಎಲ್ಲ ಚಿಕ್ಕಿ ತೊಗೊಂಡು ಹೋಗ್ತಾಳಂತೆ. ಬಾ ಅಂತ ಅವನಿಗೆ ಕರೆಸಿ ಕೀಳಿಸ್ತಿದ್ದಾಳೆ. ನನ್ನ ಮಗ ಬಂದು ಅದ್ರ ಮಧ್ಯೆ ಕಾಮಿಡಿ. ಊರಿಗೆ ಹೋದರೆ ಅಂದರೆ ನಮಗೆ ಇಲ್ಲಿ ಏನು ತಿನ್ನಬೇಕು ಅನಿಸುತ್ತೋ ಅಲ್ಲಿ ನ್ಯಾಚುರಲಾಗೇ ಸಿಗುತ್ತೆ. ಹುಣಸೆ ಹಣ್ಣಾಗಿರಲಿ, ಹುಣಸೆಕಾಯಿ ಆಗಿರಲಿ, ಕೆಲವರಿಗೆ ಹುಣಸೆ ಹಣ್ಣು ಕಾಯಿ ಎಳೆ ಇರಬೇಕಾದ್ರೆ ತಿನ್ನಬೇಕು ಅಂತ ಆಸೆ ಆಗಿರುತ್ತೆ. ಆದರೆ ಅದು ಸ್ವಲ್ಪ ಹುಳಿ ಇದೆ. ನಮ್ಮ ಮರದ್ದು, ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಆ ಮರದ ಚೂರು ಹುಳಿ. ಆ ಕಡೆ ಎಲ್ಲ ಇದು ಹುಣಸೆ ಮರ, ಬೇವಿನ ಸೊಪ್ಪು ಆ ಥರ ಎಲ್ಲ ಬರಗಾಲನೇ ಇಲ್ಲ. ಈ ಕಡೆ ಎಲ್ಲ ನಮ್ಮ ಶಿವಮೊಗ್ಗದ ಕಡೆ ಎಲ್ಲ ಸ್ವಲ್ಪ ಎಲ್ಲೆಲ್ಲೋ ಒಂದೊಂದು ಮರ ಇರುತ್ತೆ, ಬೇವಿನ ಮರ ಅವೆಲ್ಲ ಆ ಥರ ಎಲ್ಲ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಮಾರನೇ ದಿನ, ನಾನು ಹೇಳ್ದಂಗೆ ಇದು 2-3 ದಿನದ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಮಾರನೇ ದಿನ ಈ ಥರ ಏನಂತೀರ ನಿಮ್ಮ ಕಡೆ ಈ ಆಟನ ಯಾವ ಹೆಸರಲ್ಲಿ ಕರಿತೀರ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಈ ಥರ ಎಲ್ಲ ನಾವು ಅವಾಗೆಲ್ಲ ಆಟ ಆಡ್ತಿದ್ವಿ. ಅದನ್ನು ಇನ್ನೊಂದು ಸಲ ಮರುಕಳಿಸೋಣ ಅಂತ ಎಲ್ಲರೂ ಸೇರಿಕೊಂಡು, ನಮ್ಮ ಭಾವ, ನನ್ನ ತಂಗಿ, ಅವ್ರ ಯಜಮಾನ್ರು, ನನ್ನ ಮಗ, ನಮ್ಮ ಅಕ್ಕನ ಮಕ್ಕಳು, ನಮ್ಮಮ್ಮ ಅವರೆಲ್ಲ ಕೂತ್ಕೊಂಡು ನಾವೆಲ್ಲ ಆಟ ಆಡ್ತಾಯಿದ್ವಿ. ನಮ್ಮಮ್ಮ ಈ ಥರದ್ದಕ್ಕೆಲ್ಲ ಏನು ರಿಸ್ಟ್ರಿಕ್ಷನ್, ನಮ್ಮ ಒಟ್ಟು ಮಕ್ಕಳು ಚೆನ್ನಾಗಿರ್ಬೇಕು ಅವ್ರ ಕಣ್ಣು ಮುಂದೆ. ಈ ಥರ ಎಲ್ಲ ಆಟಕ್ಕೆಲ್ಲ ಅವ್ರು ಏನೂ ಹೇಳಲ್ಲ. ನಮ್ಮ ಭಾವನೂ ಅಷ್ಟೇ, ಅವ್ರು ಸೇಮು ಇವಾಗ ನಾವೇನು ಅಂತೀವಿ ಹ್ಞೂ ಅಂದರೆ ಕೆಲವೊಂದು ಅವ್ರಿಗೆ ಗೊತ್ತಾಗುತ್ತೆ ಯಾವುದಕ್ಕೆ ಹ್ಞೂ ಅನ್ಬೇಕು, ಯಾವುದಕ್ಕೆ ಗೊತ್ತಿರುತ್ತೆ. ಬಟ್ ನಾವೇನಾದರೂ ಆಟ ಆಡ್ತೀವಿ, ನಾವೇನಾದರೂ ಇದು ಮಾಡ್ತೀವಿ ಅಂದಾಗ ಬಂದು ನಮ್ಮ ಜೊತೆ ಜಾಯ್ನ್ ಆಗಿ ಅವರು ಸಪೋರ್ಟ್ ಮಾಡ್ತಾರೆ. ನಮ್ಮಮ್ಮ ಅಂಥ ಅಮ್ಮನ ಪಡಿಬೇಕು ಅಂದರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಭಾವನೂ ಅಷ್ಟೇ, ಮತ್ತು ನನ್ನ ತಂಗಿ ಯಜಮಾನ್ರು ಅಷ್ಟೇ. ಕೆಲವ್ರಿಗೆಲ್ಲ ನೋಡಿದ್ದೀನಿ ನಾನು, ಅವೆಲ್ಲ ಆಟ ಆಡಬಾರ್ದು, ಈ ವಯಸ್ಸಲ್ಲಿ ಆಟ ಆಡಬಾರ್ದು, ಆ ವಯಸ್ಸಲ್ಲಿ ಹಂಗೆ ಮಾಡ್ಬಾರ್ದು, ಹಿಂಗೆ ಮಾಡ್ಬಾರ್ದು ಅಂತೆಲ್ಲ ಕೆಲವರು ಹೇಳ್ತಾರೆ. ನಾನು ನೋಡಿದ್ದೀನಿ ಕೂಡ ಆ ಥರ. ಆದರೆ ನಮ್ಮ ಮನೇಲಿ ಆ ಥರ ಇಲ್ಲ. ನಮ್ಮ ಮನೆಯವರು ಕೂಡ ಆ ಥರ ಏನೂ ಹೇಳಲ್ಲ. ಇನ್ನು ಅವರು ಜಾಯ್ನ್ ಆಗಿ ಆಟ ಆಡ್ತಾರೆ. ಬಟ್ ಅವರು ನಮಗೆ ಹಬ್ಬಕ್ಕೆ ಬಿಟ್ಟು ಬಂದು ಅವರು ಡ್ಯೂಟಿ ಇತ್ತು ಅಂತ
ಅವರು ಡ್ಯೂಟಿಗೆ ಹೊರಟರು, ಅಂದರೆ ನಮಗೆ ಬಿಟ್ಟು ಅವರು ಡ್ಯೂಟಿಗೆ ಹೋದರು. ನಮ್ಮ ಅಕ್ಕನ ಮಗ ವೀಡಿಯೋ ಮಾಡ್ತಾಯಿದ್ದ. ನಾವು ಏನು ಗೊತ್ತಾ, ಹಬ್ಬ ಮುಗಿದ್ಮೇಲೆ ನಮ್ಮಮ್ಮ ನಾನ್ ವೆಜ್ ಮಾಡಿದರು. ಎಲ್ರಿಗೂ ಎಲಡ್ಕೆ ಕೊಟ್ಟು ಫುಲ್ಲು ಎಲೆ ಕಿಂಚಿ, ಅಂದರೆ ಊರಿಗೆ ಹೋಗ್ಬಿಟ್ರೆ ನಾವು ಹೆಂಗಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ, ಆ ಥರ ವಿಚಿತ್ರವಾಗಿರ್ತೀವಿ. ಅದಕ್ಕೆ ನಮ್ಮಮ್ಮ ಹೇಳ್ತಿರ್ತಾರೆ, ಅಲ್ಲಿ ಸಿಟಿಲಿದ್ದಾಗ ಒಂಚೂರು ಗಲೀಜಾಗಂಗಿಲ್ಲ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಇಲ್ಲಿ ಹಳ್ಳಿಗೆ ಬಂದರೆ ಹೆಂಗಿರ್ತಾರೆ, ಅವ್ರ ಯಜಮಾನ್ರು ಬಂದರೆ ಕಂಡುಹಿಡಿಯೋಕ್ಕಾಗಲ್ಲ ಅವರಿಗೆ ಅಂತ ನಮ್ಮಮ್ಮ ಎಲ್ಲ ಹೇಳ್ಕೊಂಡು ನಗಾಡ್ತಿರ್ತಾರೆ. ನನ್ನ ತಂಗಿನೂ ಅಷ್ಟೇ. ನಮ್ಮ ಮನೆಗೆ ಹೋದ್ವಿ ಅಂದರೆ ನಾವು ಅದೆಲ್ಲ ನೋಡಲ್ಲ. ಸುಮ್ಮನೆ ಆಟಾಡಬೇಕು, ಎಂಜಾಯ್ ಮಾಡಬೇಕಾ, ಆ ಟೈಮಲ್ಲಿ ಏನು ಮಾಡಬೇಕು ಅದು ಮಾಡ್ತೀವಿ. ಎಲ್ಲರೂ ಸೇರ್ಕೊಂಡು ಆಟಾಡ್ತಾಯಿದ್ವಿ. ನನ್ನ ತಂಗಿ ಬರೀ ಹಾಗಲ್ಲ ಹಿಂಗಲ್ಲ ಅಂತ ಅವಳು ಬರೀ ನಾಟಕ ಮಾಡ್ತಿರ್ತಾಳೆ. ಅದೆಲ್ಲ ಮಾಡ್ಕೊಂಡು ನಾವು ಆಟಾಡಿಕೊಂಡು ರೋಡಲ್ಲಿ ಹೋಗೋರೆಲ್ಲ ಇವ್ರೇನು ಹಿಂಗೆ ಕಿರಿಸ್ತಿದ್ದಾರಪ್ಪ ಅಂತ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ನಮ್ಮಮ್ಮ ಹೇಳ್ತಾಯಿದ್ರು, ಏನು ನಾಳೆ ಎಲ್ಲರೂ ಕೇಳ್ತಾರೆ ನೋಡಿರಿ, ನೀವು ಕಿಚ್ಚಿದ್ದೆಲ್ಲ ನಾಳೆ ಕೇಳ್ತಾರೆ ನನಗೆ ಅಂತ ಅವ್ರು ನಗಾಡ್ತಾಯಿದ್ರು. ಅವರು ನಮ್ಮ ತಂಗಿ ಯಜಮಾನ್ರು ಏನಿದ್ದಾರೆ ಅವರೇ ಜಾಸ್ತಿ ಆಟ ಆಡಿದರು. ಅಂದರೆ ಅವ್ರು ಹೈಟ್ ಇದ್ದಾರೆ, ಸ್ವಲ್ಪ ಪರ್ಸ್ನಾಲಿಟಿ ಇದ್ದಾರಲ್ವ, ಹಾಗಾಗಿ ಅವ್ರು ಜಂಪ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ನಾವು ಜಂಪ್ ಮಾಡ್ತಿದ್ವಿ, ಬಟ್ ಇವಾಗ ದಪ್ಪ ಆಗಿರೋದ್ರಿಂದ ನಾವು ಜಂಪ್ ಮಾಡೋ ಸಾಹಸಕ್ಕೆಲ್ಲ ಹೋಗಲ್ಲ. ದಬೇರಂತ ಬಿದ್ದುಬಿಟ್ರೆ ಏನು ಮಾಡೋದು ಅಂತ ಹೆದರಿಕೆ ಆಗುತ್ತೆ. ಹಾಗಾಗಿ ಅಂಥ ಸಾಹಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗಲ್ಲ. ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ್ರೆ ಸರಿಯಾಗುತ್ತೆ. ಇಷ್ಟ ಆಗಿತ್ತು ನೋಡಿ ನಮ್ಮ ಊರಿನ ವ್ಲಾಗು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.